ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ವಕಾಲತ್ ಹಾಕಿದ ಕೂಡಲೇ ಕೇಸು ಗೆದ್ದ ಹಾಗಾಗಲ್ಲ ಅಲ್ವಾ ಭಾರ್ಗವಿ ಅಂತಾರೆ ಜಗನ್. ಕರೆಕ್ಟಾಗಿ ಹೇಳಿದ್ರಿ ಜಗನ್ ಪಾಟೀಲ್, ಒಂದು ವಕಾಲತ್ತಿನಿಂದ ಕೇಸ್ ಗೆದ್ದ ಹಾಗೆ ಖಂಡಿತ ಆಗಲ್ಲ. ಆದರೆ ನಿಮ್ಮ ಕಣ್ಣಲ್ಲಿ ಇದೆಯಲ್ಲ ಈ ಭಯ, ಇದನ್ನು ನೋಡಿ ನಾನೇ ಗೆಲ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಅಂತಾಳೆ ಭಾರ್ಗವಿ. ಅದೇನು ಮಾಡ್ತೀಯೋ ನಾನು ನೋಡ್ತೀನಿ, ನನ್ನ ಜೊತೆ ಇಷ್ಟು ಜನ ಲಾಯರ್ಸ್ ಇದ್ದಾರೆ ಅಂತಾರೆ ಜಗನ್. ಭಾರ್ಗವಿ ನಗ್ತಾ, ಕೋರ್ಟಿಗೆ ಬೇಕಾಗಿರೋದು ನಂಬರ್ಸ್ ಆಫ್ ಲಾಯರ್ಸ್ ಅಲ್ಲ, ನಂಬರ್ 1 ಲಾಯರ್. 2 ಮನೆಗೆ ದ್ರೋಹ ಮಾಡೋ ನಿನ್ನಂಥ ಮೋಸಗಾರನ ಕಾಪಾಡೋಕ್ಕೆ ಎಷ್ಟು ಜನ ಲಾಯರ್ ಇದ್ರೆ ಏನು, ಅವನು ಮೇಲೊಬ್ಬ ಇದ್ದಾನಲ್ಲ, ಅವನ ಸಪೋರ್ಟ್ ಬೇಕು. ಆದರೆ ಅವನ ಸಪೋರ್ಟ್ ಇವಾಗ ನಮ್ಮ ಮಾವನ ಕಡೆ ಇದೆ ಅಂತಾಳೆ ಭಾರ್ಗವಿ. ಈಚೆ JP ಹೊರಗಡೆ ಕೂತಿರ್ತಾಳೆ. ಆಗ ಬೃಂದಾ ಮಾತ್ರೆನ ಕೊಟ್ಟು, ಮಾತ್ರೆ ಅಂತ ತಗೊಳ್ಳಿ ಮಾವ ಅಂತಾಳೆ. ಈ ಮಾತ್ರೆ ಅಲ್ಲ ಬೃಂದಾ, ಇದು ರಾತ್ರಿಗೆ ತಗೊಳ್ಳೋದು, ಭಾರ್ಗವಿಗೆ ಕರೆಕ್ಟಾಗಿ ಗೊತ್ತಿದೆ, ಅವಳಿಲ್ವಾ ಅಂತಾರೆ JP. ಏನು ಮಾವ, ಒಂದು ಮಾತ್ರೆ ಕೊಡಲಿಕ್ಕೂ ಆ ಭಾರ್ಗವಿನೇ ಬೇಕಾ, ನಾನು ಅಷ್ಟು ಹೊರಗಿನವಳಾಗ್ಬಿಟ್ನಾ ಅಂತಾಳೆ ಬೃಂದಾ. ಏನು ಬೃಂದಾ ನೀನು, ಮಾತ್ರೆ ಅವಳಿಗೆ ಗೊತ್ತಿದೆ ಅಂತ ಹೇಳಿದೆ ಅಷ್ಟೇ, ಸುಮ್ಮನೆ ಯಾವುದ್ಯಾವುದನ್ನು ಹೇಗೋ ಅರ್ಥೈಸ್ಕೊತೀಯ ಅಂತಾರೆ JP. ನೀವು ಹೇಳೋ ಮಾತು ನಂಬೋ ಥರ ಇಲ್ಲ ಮಾವ. ಮೊದಲೆಲ್ಲ ಬೃಂದನೇ ನನ್ನ ತಕ್ಕ ಸೊಸೆ ಅಂತಿದ್ರಿ, ಆದರೆ ಇವಾಗ ಈ ಮನೆದೇ ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗೋಗಿದ್ದೀನಿ. ಹೌದು ತಾನೇ, ನಾನು ಭಾರ್ಗವಿ ಹಾಗೆ ಲಾಯರ್ ಅಲ್ವಲ್ಲ, ಅದಕ್ಕೆ ನನಗೆ ಮರ್ಯಾದೆ ಸಿಗ್ತಿಲ್ಲ ಇಲ್ಲಿ ಅಂತಾಳೆ ಬೃಂದಾ. ಪ್ರಶ್ನೆ ಲಾಯರೋ ಜಡ್ಜು ಅನ್ನೋದು ಅಲ್ಲಮ್ಮ, ಸತ್ಯನ ಅರ್ಥ ಮಾಡಿಕೊಂಡು ನಾವು ಎಷ್ಟು ಬದಲಾಗ್ತೀವಿ ಅನ್ನೋದು ಮುಖ್ಯ. ಭಾರ್ಗವಿನ ತಪ್ಪು ತಿಳ್ಕೊಂಡು ನಾನು ಈ ಹಿಂದೆ ಅವಳಿಗೆ ತುಂಬ ಕಾಟ ಕೊಟ್ಟಿದ್ದೀನಿ, ಆದರೆ ಅವಳು ಬಂಗಾರ ಅಂತಾರೆ JP. ಹಾಗೆ ಬಂಗಾರ ಅಂತ ಗೊಣಗ್ತಾಳೆ ಬೃಂದಾ. ಅವಳು ತುಂಬ ಒಳ್ಳೆಯವಳು ಅಮ್ಮ, ನಿನಗೂ ಅರ್ಥ ಆಗುತ್ತೆ ಅಂತಾರೆ JP. ಅಂದರೆ ಅವಳು ಒಳ್ಳೆಯವಳು, ನಾನು ಒಳ್ಳೆಯವಳಲ್ಲ ಅಂತ ಹೇಳ್ತಿದ್ದೀರಾ ಅಂತಾಳೆ ಬೃಂದಾ. ನಾನು ಒಳ್ಳೆಯವಳಂತ ಅಲ್ಲ ಅಂತ ನಾನೆಲ್ಲಿ ಹೇಳ್ತಿದ್ದೀನಿ ಬೃಂದಾ, ನೀನೀಗ ಯೋಚನೆ ಮಾಡ್ತಿದ್ಯಲ್ಲ ಆ ರೀತಿ ಒಳ್ಳೆಯದಲ್ಲ ಅಂತ ಹೇಳಿದೆ ಬೃಂದಾ. ಒಂದು ಟ್ಯಾಬ್ಲೆಟ್ಗೋಸ್ಕರ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಲ್ಲ, ಹೋಗು ಆ ಟ್ಯಾಬ್ಲೆಟ್ ಬಾಕ್ಸ್ ತೊಗೊಂಡು ಬಾ, ಯಾವುದು ಅಂತ ನಾನೇ ಹೇಳ್ತೀನಿ, ಮುಂದಿನ ಸಲ ನಿನಗೆ ಅರ್ಥ ಆಗುತ್ತೆ ಅಂತಾರೆ JP. ಆಗ ವಿಠಲ್ ಅನ್ನೋರು JP ಅಂತ ಬರ್ತಾರೆ. ಅರೆ ವಿಠಲ್ ಹೇಗಿದ್ಯಾ ಅಂತಾರೆ JP. ಚೆನ್ನಾಗಿದ್ದೀನಿ ಅಂತಾರೆ ವಿಠಲ್. ಪ್ಲೀಸ್ ಬಾ ಕೂತ್ಕೋ ಅಂತಾರೆ JP. ನಾನು ನೋಡಬೇಕು ಅನಿಸ್ತು, ಯಾರ ಹತ್ರನೋ ಕೇಳಿ ಅಡ್ರೆಸ್ ತೊಗೊಂಡು ನೇರವಾಗಿ ಇಲ್ಲಿಗೆ ಬಂದುಬಿಟ್ಟೆ ನೋಡು ಅಂತಾರೆ ವಿಠಲ್. ಮುಂಚಿನ ತರಹ ದೊಡ್ಡ ಮನೆ ಇಲ್ಲ, ಆದರೂ ಕಂಫರ್ಟೇಬಲ್ ಇದೆ ಅಂತಾರೆ JP. ಮನೆ ಚಿಕ್ಕದಾದ್ರೇನು ಮನಸ್ಸು ದೊಡ್ಡದಾಗಿದೆಯಲ್ಲ JP. ಅಂದಾಗೆ ಅವನು ನನ್ನ ಮಗ ಸಮರ್ಥ್ ಅಂತಾರೆ ವಿಠಲ್. ಹಲೋ ಸಮರ್ಥ್ ಅಂತಾರೆ JP. ಹಲೋ ಅಂಕಲ್ ಅಂತಾನೆ ಸಮರ್ಥ್. ನೀನು ಚಿಕ್ಕವನಿದ್ದಾಗ ನೋಡಿದೆ ಅನಿಸುತ್ತೆ. ಬೃಂದಾ ಕುಡಿಯೋಕೆ ಏನಾದರೂ ತೊಗೊಂಡು ಬಾ ಅಂತಾರೆ JP. ಏನು ವಿಠಲ್, ಏನು ಸಮಾಚಾರ, ನಿನ್ನ ಮನಸ್ಸಿನ ಭಾರ ನಿನ್ನ ಕಣ್ಣಲ್ಲೇ ಕಾಣ್ತಿದೆ, ನನ್ನ ಹತ್ರ ಯಾಕೆ ಮುಚ್ಚುಮರೆ ಮಾಡ್ತೀಯಾ, ಹೇಳು ಅಂತಾರೆ JP. ನಾನು ಒಂದು ಮಾತು ಹೇಳಲಿಲ್ಲ, ಆದರೆ ನಿನಗೆ ಎಲ್ಲ ಅರ್ಥ ಆಯಿತು, ಅದಕ್ಕೆ ಕಣೋ ನಾನು ನಿನ್ನ ಹುಡ್ಕೊಂಡು ಇಲ್ಲಿವರೆಗೆ ಬಂದಿದ್ದು JP. ನಿನಗೆ ಗೊತ್ತಿರೋ ಹಾಗೆ ನಮ್ಮ ಅಪ್ಪನ ಕಾಲದಿಂದನೂ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ನಡೀತಾ ಇದೆ. ಮನೆಯವರೆಲ್ಲರೂ ನೆಮ್ಮದಿಯಾಗಿರಬೇಕು ಅಂತ ನಾನೇ ಅದೇ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆದರೆ ಇವತ್ತು ಅದೇ ನಮ್ಮ ಮನೆ ನೆಮ್ಮದಿನ ಕಿತ್ಕೊಂಡ್ಬಿಟ್ಟಿದೆ. ಮಕ್ಕಳು ಯಾರೂ ಈಗ ನನ್ನ ಮಾತನ್ನು ಕೇಳ್ತಿಲ್ಲ ಅಂತಾರೆ ವಿಠಲ್. ಅಂಥದ್ದೇನಾಯ್ತು ಈಗ ಅಂತಾರೆ JP. ಬಿಸ್ನೆಸ್ಸನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿಕೊಟ್ಟೆ, ಅಸಡ್ಡೆ ಮಾಡ್ತಾರೆ ಮನೆಯಲ್ಲಿ. ಬಿಸ್ನೆಸ್ ವಿಷಯವಾಗಿ ದಿನಾ ಜಗಳ, ಫ್ಯಾಕ್ಟ್ರಿಗೆ ಹೋದರೆ ಮನೆ ಬಗ್ಗೆ ಜಗಳ. ಒಂದು ಕಾಲದಲ್ಲಿ ಅರ್ಜುನ್ ನಿನ್ನ ಮಾತು ಕೇಳಲಿಲ್ಲ ಅಂದಾಗ ನಿನಗೆ ಬೇಜಾರಾಗ್ತಿರ್ಲಿಲ್ವೇನೋ, ಆದರೆ ಈಗ ಅವನು ನಿನ್ನ ವೃತ್ತಿನೇ ಹಿಡ್ದಿದ್ದಾನೆ ತಾನೆ. ಇವರಿಗೆಲ್ಲ ಏನು ಸಮಸ್ಯೆ ಅಂತಲೇ ಅರ್ಥ ಆಗ್ತಿಲ್ಲ. ನನ್ನ ಕಣ್ಮುಂದೆ ನನ್ನ ಸಂಸಾರನೇ ಮುರಿದು ಬೀಳ್ತಿದೆ, ಯಾರ ಹತ್ರ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ JP. ನನ್ನ ಮಗನಿಗೆ ನೀನು ಅಂದರೆ ತುಂಬ ಗೌರವ ಕಣೋ, ಒಂದಷ್ಟು ಲೀಗಲ್ ಅಡ್ವೈಸ್ ಕೊಡು, ಅವನಿಗೆ ಒಂದಷ್ಟು ಬುದ್ಧಿವಾದ ಹೇಳು, ನನಗೋಸ್ಕರ ಆ ಕೆಲಸ ಕೊಡು ಅಂತಾರೆ ವಿಠಲ್. ಈಚೆ ಜಗನ್ ಕಡೆ ಲಾಯರ್. ಏನೋ 1-2 ಕೇಸ್ ಗೆದ್ದ ಕೂಡಲೇ ಪ್ರತಿ ಸಲ ನಾನೇ ಕೇಸ್ ಗೆಲ್ತೀನಿ ಅಂತ ಅಂದ್ಕೋಬೇಡಿ ಭಾರ್ಗವಿ ಅವರೇ. ಈ ಕೇಸಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ, ನಾವು ಬರ್ದಲ್ಲೇ ಬರೀ ಪೇಪರ್ಸ್ ಕಳಿಸಿದ್ರೆ ಸಾಕು, ಜಡ್ಜ್ಮೆಂಟ್ ಜಗನ್ ಪರವಾಗಿ ಆಗುತ್ತೆ ಅಂತಾರೆ. ನನ್ನ ಟೀಮ್ ಎಷ್ಟು ಚುರುಕಾಗಿದೆ ನೋಡಿದ್ಯಾ, ನಾವು ಆಲ್ರೆಡಿ ಈ ಕೇಸನ್ನು ಗೆದ್ದಾಗಿದೆ. ಇಷ್ಟಕ್ಕೂ ಈ ಕೇಸನ್ನು ಗೆಲ್ತೀನಿ ಅಂತ ಹೇಳ್ತಿದ್ಯಲ್ಲ, ಕೋರ್ಟಲ್ಲಿ ಏನು ಅಂತ ಹೇಳ್ತೀಯಾ ಅಂತಾರೆ ಜಗನ್. ನಾನು ಲಾಯರ್, ಮನೆ ತುಂಬ ಲಾಯರ್ಸ್ಗಳಿದ್ದೀವಿ, ಆದರೂ ಓದ್ದೇನೆ ಡಾಕ್ಯುಮೆಂಟ್ಗೆ ಸಹಿ ಹಾಕಿಬಿಟ್ವಿ, ಮನೆ ವಾಪಸ್ ಕೊಡಿಸಿ ಸರ್ ಅಂತ ಕೇಳ್ಕೊತಾರೇನೋ ಅಲ್ವಾ ಅಂತಾರೆ ಜಗನ್ ಪರ ಲಾಯರ್. ಯೋಚನೆ ಮಾಡು ಭಾರ್ಗವಿ, ಈಗಲೂ ಈ ಕೇಸನ್ನು ಬಿಟ್ಟು ಹೋಗ್ಬೋದು, ಕಾಲ ಮಿಂಚಿಲ್ಲ, ಇಲ್ಲ ಅಂದರೆ ನೀವು ಸೈನ್ ಹಾಕಿರೋ ಕತೆ ಟ್ರೋಲ್ ಆಗಿ ಬೇರೆ ಥರನೇ ಫೇಮಸ್ ಆಗಿಬಿಡ್ತೀರಾ ಅಂತಾರೆ ಜಗನ್. ಭಾರ್ಗವಿ ನಗ್ತಾ, ಇವಾಗ ಎಲ್ಲ ಹಾಗೆ ಜಗನ್ ಪಾಟೀಲ್, ಅನ್ಯಾಯವಾಗಿರೋರನ್ನು ಯಾರೂ ಟ್ರೋಲ್ ಮಾಡಲ್ಲ, ಅದೇ ನ್ಯಾಯವಾಗಿರೋರನ್ನು ಹುಡುಕಿ ಟ್ರೋಲ್ ಮಾಡ್ತಾರೆ. ಇಂಥವೆಲ್ಲ ನಾವೆಷ್ಟು ನೋಡಿಲ್ಲ
ನಂಬಿಕೆ ದ್ರೋಹ ಮಾಡಿರೋ ನೀವೇ ಇಷ್ಟು ಧೈರ್ಯವಾಗಿರಬೇಕಾದ್ರೆ ನಂಬಿಕೆ ಇಟ್ಟು ಸೈನ್ ಮಾಡಿರೋರು ನಾವು. ನಮಗೆ ಯಾಕ್ರಿ ಹೆದರ್ಕೋಬೇಕು? ಒಬ್ಬರು ಲಾಯರ್ ಆಗಿ ಎಲ್ಲ ಯಾವಾಗ ಏನು ಹೇಳೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೇಗೆ ಕೇಸ್ ನಿಭಾಯಿಸ್ತೀನಿ ಅನ್ನೋ ಟೆನ್ಷನ್ ನಿಮಗೆ ಬೇಡ ಅಂತಲೇ ಭಾರ್ಗವಿ ಇಂಥ ಮಾತೆಲ್ಲ ಕೋರ್ಟ್ ಒಳಗೆ ನಡೆಯಲ್ಲ, ಅದು ನಿನಗೆ ಗೊತ್ತಿಲ್ವಾ? ನನ್ನ ಜೊತೆ ಲಾಯರ್ಸ್ ಟೀಮೇ ಇದೆ, ನಿನ್ನ ಜೊತೆ ಏನಿದೆ ಅಂತಾರೆ ಜಗನ್. ಅಲ್ಲ, ನನ್ನ ಒಬ್ಳನ್ನ ಸೋಲ್ಸೋಕ್ಕೆ ನಿಮಗೆ ಟೀಮೇ ಬೇಕಾ? ಆದರೂ ನನಗೆ ಯಾಕೋ ಭಯ ಆಗ್ತಿದೆ. ಅದಕ್ಕೆ ನಿಮಗೊಂದು ಶಾಕ್ ವಿಚಾರ ಹೇಳ. ಈ ಸಲ ನಾನೊಬ್ಬಳೇ ಬರ್ತಿಲ್ಲ. ಅರ್ಜುನ್ ಪಾಟೀಲ್ ಇಬ್ಬರು ಒಟ್ಟಿಗೆ ಬರ್ತೀವಿ. ನಾನು ಒಬ್ಬಳೇ ಬಂದರೆ ಏನು ಕೋರ್ಟಲ್ಲಿ ಭಯ ಪಡ್ತಿದ್ದೀರಾ? ಇನ್ನು ತನ್ನ ಡ್ಯಾಡ್ಗೆ ಆಗಿರೋ ಮೋಸದ ಬಗ್ಗೆ ನ್ಯಾಯ ಕೊಡ್ಸೋಕೆ ಬರ್ತಾ ಇರೋ ಅರ್ಜುನ್ನ ತಡಿತೀರಾ? ನೀವೇ ಸಾಕು ಬೆಳೆಸಿರೋ ಮಗ ಜಗನ್ ಪಾಟೀಲ್ ಅವರು. ತಾಳ್ಮೆ ಏನು ಎತ್ತ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ತಾಳ್ಮೆ ಬಗ್ಗೆ ಗೊತ್ತಿರೋರಿಗೆ ಅವ್ರ ಕೋಪದ ಬಗ್ಗೆನೂ ಗೊತ್ತಿರಬೇಕಲ್ಲ. ನಮ್ಮ ಮಾವ ಕಷ್ಟಪಟ್ಟು ಜೀವನದಲ್ಲಿ ಬೇವರು ಸುರಿಸಿ ಸಂಪಾದಿಸಿರೋ ಮನೆನ ಅದು ಹೇಗೆ ಉಳಿಸ್ಕೋತಿರೋ ನಾನು ನೋಡ್ತೀನಿ. ಅರಮನೆ ಯಾವತ್ತಿದ್ರೂ ರಾಜಂದೆ. ಆಲ್ ದಿ ಬೆಸ್ಟ್ ಅಂತ ಭಾರ್ಗವಿ ಹೋಗ್ತಾಳೆ. ಈಚೆ JP, ನೋಡು ಸಮರ್ಥ್, ನಿಮ್ಮ ತಂದೆ ಕಣ್ಣೀರು ಹಾಕ್ತಿದ್ದಾರೆ. ಮಗನಾಗಿ ನೀನು ಅವ್ರ ಮಾತನ್ನು ಕೇಳಲೇಬೇಕು ಅಂತಾರೆ. JP, ಅವರನ್ನು ಅಳಿಸೋ ಉದ್ದೇಶ ನನಗಿಲ್ಲ ಅಂಕಲ್, ಆದರೆ ಅವ್ರ ಹಠನ ಅವ್ರು ಬಿಡ್ತಿಲ್ಲ ಅಂತಾನೆ ಸಮರ್ಥ್. ಏನು ಹಠ ಅಂತಾರೆ JP. ಬಿಸ್ನೆಸ್ಸನ್ನು 100% ಇವ್ರು ಹೇಳಿದ ಹಾಗೆ ಆಗಬೇಕು. ಅಟ್ಲೀಸ್ಟ್ 10% ಡಿಸಿಷನ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಏನಾಗ್ಬಿಡುತ್ತೆ? ಆವಾಗಲೇ ತಾನೇ ಇದರಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಗೊತ್ತಾಗೋದು. ಕಲಿಯೋಕ್ಕೆ ಅವಕಾಶನೇ ಸಿಗೋದು. ಮತ್ತೆ ಯಾಕೆ ನನ್ನನ್ನು ಈ ಕುರ್ಚಿ ಮೇಲೆ ಕೂರಿಸಿ CEO ಅಂತ ಹೇಳ್ತಾರೆ? ಏನಾದರೂ ಹೊಸ ಟೆಕ್ನಾಲಜಿ ಯೂಸ್ ಮಾಡೋಣ ಅಂದ್ಕೊಂಡ್ರೆ ಇಲ್ಲ, ನೋ. ಹೆಸರಿಗೆ ಮಾತ್ರ ನಾನು ಕಂಪ್ನಿ ನಡೆಸೋನು, ಆದರೆ ಎಲ್ಲ ಡಿಸಿಷನ್ನು ನಮ್ಮ ಅಪ್ಪಂದೆ. ಅದು ಬಿಡಿ, ಮನೆಯಲ್ಲೂ ಆದರೂ ಆರಾಮಾಗಿರೋಣ ಅಂತ ಇರ್ತೀನಿ. ಆದರೆ ಊಟದ ಟೈಮಲ್ಲಿ ಆಫೀಸಿದ್ದೇ ಚರ್ಚೆ ತೆಗೆದು ಜಗಳ ಆಡ್ತಾನೆ ಇರ್ತಾರೆ. ಈ ಮನಸ್ತಾಪ ಆರ್ಗ್ಯುಮೆಂಟೇ ಬೇಡವೇ ಬೇಡ ಅಂತ ಅವ್ರ ಹತ್ರ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಅಂಕಲ್, ಬೇರೆ ಯಾವುದಾದ್ರೂ ಊರಿಗೆ ಹೋಗಿ ಬಿಸ್ನೆಸ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲ ಅಂಕಲ್, ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ಅಂಕಲ್, ನಾನು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ಸಮರ್ಥ್. ಆಗ ವಿಠಲ್ ಎದ್ದು ನಿಂತ್ಕೊಂಡು, ಯಾವ ಬಿಸ್ನೆಸ್ ಮಾಡ್ತೀಯೋ ನೀನು? ಯಾವ ಬಿಸ್ನೆಸ್ ಮಾಡ್ತೀಯಾ? JP, ನೋಡಿದ್ಯಾ ಅವನು ಹೇಗೆ ಮಾತಾಡ್ತಿದ್ದಾನೆ ನೋಡು? ಚೋಟು ಉದ್ದ ಇಲ್ಲ, ನಾನು ಸಾಕು ಬೆಳೆಸಿದ ಹುಡುಗ ಇವನು. ನನ್ನ ವಿರುದ್ಧನೇ ಕೋರ್ಟಿಗೆ ಹೋಗ್ತಾನಂತೆ ಅಂತಾರೆ. ಮತ್ತೆ ಇನ್ನೇನು ಮಾಡಬೇಕು? ಈ ಥರ ಹಠ ಮಾಡಿದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂಕಲ್ ಅಂತಾನೆ ಸಮರ್ಥ್. ಹೋಗ್ತೀಯೇನೋ ನೀನು? ಕೋರ್ಟಿಗೆ ಹೋಗ್ತೇನೋ? ನಾನು ನಿಮ್ಮ ಅಪ್ಪ, ನಾನು ಕೋರ್ಟಿಗೆ ಹೋಗ್ತೀನಿ. ಏನು ಮಾಡ್ತೀಯಾ ನೋಡೇ ಬಿಡ್ತೀನಿ ನಾನು ಅಂತಾರೆ ವಿಠಲ್. ಒಂದು ನಿಮಿಷ, ನೀವಿಬ್ಬರು ಸುಮ್ಮನೆ ಇರಿ. ವಿಠಲ್, ನೀನು ಕೂತ್ಕೋ. ಸಮರ್ಥ್ ಕೂತ್ಕೋ. ನಾನು ಈಗ ಹೇಳೋದನ್ನು ಇಬ್ಬರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಂತಾರೆ JP. ಸರಿ ಅಂಕಲ್, ಹೇಳಿ ಅಂತಾನೆ ಸಮರ್ಥ್. ನಿಮ್ಮ ಬಿಸ್ನೆಸ್, ನಿಮ್ಮನೆ ನೆಮ್ಮದಿ ಎರಡನ್ನ ಕಾಪಾಡೋಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅಂತಾರೆ JP. ಏನು ಮಾಡಬೇಕು ಹೇಳು? ಇವನ ಹೆಸರಿಗೆ ಎಲ್ಲ ಆಸ್ತಿನೂ ಬರಿಬೇಕಾ? ಅದು ಆಗೋದಿಲ್ಲ. ಕಷ್ಟಪಟ್ಟು ನಾನು ಅದನ್ನೆಲ್ಲ ದುಡ್ದಿದ್ದೀನಿ. ಇವನಿಗೆ ಅದನ್ನು ನಿಭಾಯಿಸೋ ಯೋಗ್ಯತೆಯೇ ಇಲ್ಲ ಅಂತಾರೆ ವಿಠಲ್, ಅದಲ್ಲ, ನಿನ್ನ ಮಗನ ಮಾತನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಹೀಗೆ ಸಿಟ್ಟಾಗಬೇಡ. ಈ ಸಮಸ್ಯೆನ ಬಗೆಹರಿಸೋಕ್ಕೆ ಬೇಕಾಗಿರೋದು ಕೋರ್ಟು ಕೇಸು ಅಲ್ಲ, ಮನೆಗೆ ಒಂದು ಕೂಸು ಅಂತಾರೆ JP. ಅಂಕಲ್, ಏನು ಹೇಳ್ತಿದ್ದೀರಾ? ಆಫೀಸ್ ಪ್ರಾಬ್ಲಮ್ಗೂ ಮನೇಲಿ ಮಗುವಾಗೋದಕ್ಕೂ ಏನು ಸಂಬಂಧ ಅಂಕಲ್ ಅಂತಾನೆ ಸಮರ್ಥ್. ನೋಡು ಸಮರ್ಥ್, ಕೆಲವೊಮ್ಮೆ ನಾವು ಗಂಡಸರು ಪ್ರೀತಿಗಿಂತ ಹೆಚ್ಚಾಗಿ ಈಗೋನ ಮುಂದಿಟ್ಕೊಂಡು ಮಾತಾಡ್ಬಿಡ್ತೀವಿ. ಇದರಿಂದನೇ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು. ಆ್ಯಂಡ್ ಇಟ್ ನೆಗ್ಲೆಕ್ಟೆಡ್. ಇಂಥ ಪ್ರಾಬ್ಲಮ್ನಿಂದ ಸಂಸಾರದಲ್ಲಿ ಬಿರುಕುಗಳು ಹೆಚ್ಚಾಗುತ್ತೆ. ಅದೇ ಮನೇಲಿ ಒಂದು ಮಗು ಅಂತ ಹುಟ್ಟಿತು ಅನ್ಕೋ, ಆ ಮಗುವಿನ ಮುಗ್ಧತೆ, ಆ ಮಗುವಿನ ಮೇಲೆ ನಾವು ತೋರಿಸೋ ಪ್ರೀತಿ, ಇದರಿಂದ ಇರೋ ಸಿಟ್ಟುಗಳೆಲ್ಲ ಕರಗೋಗುತ್ತೆ. ಇದೇನಪ್ಪ ಫೇಮಸ್ ಲಾಯರ್ JP ಪಾಟೀಲ್ ಹೀಗೆಲ್ಲ ಮಾತಾಡ್ತಾರೆ ಅನ್ಕೋಬೇಡಿ. ಜೀವನದುದ್ದಕ್ಕೂ ನಮಗೆ ಸಿಗೋ ಕೆಲವು ಅನುಭವಗಳು ನಮಗೆ ಈ ಸತ್ಯನ ಅರ್ಥ ಮಾಡಿಸುತ್ತೆ. ನಾನು ಹೇಳಿದ ಹಾಗಾಯಿತು ಅಂತ ಇಟ್ಕೋ, ಹೊಸದಾಗಿ ಅಪ್ಪನಾಗೋ ನೀನು ಕೋಪ ಬಿಡ್ತೀಯಾ, ಹೊಸದಾಗಿ ಅಜ್ಜನಾಗೋ ಇವನು ಹಠ ಬಿಡ್ತಾನೆ. ಮನೇಲಿ ನೆಮ್ಮದಿನೂ ಇರುತ್ತೆ, ಬಿಸ್ನೆಸ್ಸು ಆರಾಮಾಗುತ್ತೆ. ಮಗುನ ಇವನ ಕೈ ಕೊಟ್ಟು ನೀನು ಬಿಸ್ನೆಸ್ನ ಆರಾಮಾಗಿ ನೋಡ್ಕೊ. ಇವನು ವಾಟ್, ಮಗು ಇವನ ಕೈನಲ್ಲಿದ್ದರೆ ನೀನು 100 ಐಡಿಯಾ ತಂದರೂ ಇವನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ವೇನೋ ವಿಠಲ್? ಟ್ರಸ್ಟ್ ಮೀ, ನಿಮ್ಮಿಬ್ಬರಿಗೋಸ್ಕರ ಯೋಚನೆ ಮಾಡೋದು ಬಿಟ್ಟು ಆ ಕಂದನಿಗೋಸ್ಕರ, ಅದರ ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡ್ತೀರಾ. ಮಗು ಪ್ರೀತಿಗೆ ಆಸಕ್ತಿ ಇದೆ ಅಂತಾರೆ JP. ಕರೆಕ್ಟ್ ಕಣೋ, ಮನೆಗೆ ಮಗು ಅಂತಾದರೆ ಈ ನನ್ನ ಮಗನಿಗೂ ಒಂದು ಜವಾಬ್ದಾರಿ ಬರುತ್ತೆ ಅಂತಾರೆ ವಿಠಲ್. ಹೌದು ಅಂಕಲ್, ನೀವು ಹೇಳ್ತಿರೋದು ಸರಿ ಅಂತ ಅನಿಸ್ತಿದೆ. ಮನೆಯಲ್ಲಾದರೂ ನೆಮ್ಮದಿಯಾಗಿರುತ್ತೆ, ಅಪ್ಪನೂ ಖುಷಿಯಾಗಿರ್ತಾರೆ ಅಂದರೆ ನನಗೆ ಓಕೆ. ಅಪ್ಪ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಬಿಡು ಅಂತಾನೆ ಸಮರ್ಥ್.
ನಾನು ಒತ್ತಾಯ ಮಾಡ್ತಿಲ್ಲ, ನಿನಗೆ ಬೇರೆ ಪರಿಹಾರನೂ ಕೊಡಿಸ್ಬೋದು, ಕೋರ್ಟು ಕೇಸು ಅಂತ ಚೆನ್ನಾಗಿ ಅಲ್ದಾಡು ಹಾಗೂ ಮಾಡ್ಬೋದು. ಆದರೆ ಐ ಚೂಸ್ ದಿಸ್ ವೇನು ಆ್ಯಂಡ್ ಐ ಸಜೆಸ್ಟ್ ಆಲ್ಸೋ. ನೀವಿಬ್ಬರು ಗಂಡ ಹೆಂಡತಿ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಅಡ್ವೈಸ್ ಸರಿ ಅನಿಸಿದರೆ ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಅಂತಾರೆ JP. ಸರಿ ಅಂಕಲ್, ನೀವು ಹೇಳ್ದ ಹಾಗೆ ಖಂಡಿತ ಯೋಚನೆ ಮಾಡ್ತೀನಿ ಅಂತಾನೆ ಸಮರ್ಥ್. ಮೊದಲನೇ ಸಲ ನನ್ನ ಮಗ ಎದುರುತ್ರ ಕೊಡದೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಥ್ಯಾಂಕ್ ಯು JP ಅಂತಾರೆ ವಿಠಲ್. ಆಗ ಬೃಂದಾ ಕುಡಿಯೋಕೆ ತರ್ತಾಳೆ. ಇವರು ಅಂತಾರೆ ವಿಠಲ್. ನನ್ನ ಹಿರಿ ಸೊಸೆ ಬೃಂದಾ ಅಂತಾರೆ JP. ಲಾಯರ್ ಇವಳೇನಾ ಅಂತಾರೆ ವಿಠಲ್. ಅವಳು ನನ್ನ ಕಿರಿ ಸೊಸೆ ಅಂತಾರೆ JP. ನೀನು ನಿಜವಾಗ್ಲೂ ಅದೃಷ್ಟವಂತ. ನಂತರ ಸಮಸ್ಯೆ ನಿಮ್ಮನೇಲಿಲ್ಲ. ನಿನಗೂ ಇಬ್ಬರು ಗಂಡು ಮಕ್ಕಳು, ಇಬ್ಬರಿಗೂ ಮಕ್ಕಳು ಅಂತ ಆಗಿ ಹೋಗ್ಬಿಟ್ರೆ ಮನೆ ತುಂಬ ಮಗು ಖುಷಿಯಾಗಿರ್ಬೋದು ನೀನು ಅಂತಾರೆ ವಿಠಲ್. ಹಾಗೇನಾದರೂ ಆಗಿಬಿಟ್ರೆ ನಂದು ಅಂತ ಏನಿದೆಯೋ ಅದೆಲ್ಲನೂ ನನ್ನ ಮೊಮ್ಮಕ್ಕಳಿಗೆ ಬರೆದ್ಬಿಡ್ತೀನಿ ಅಂತಾರೆ JP. ನನ್ನ ಮನೆ ಉಳಿಸಿದ ನಿನಗೆ ಒಳ್ಳೆಯದಾಗುತ್ತೆ JP ಅಂತಾರೆ ವಿಠಲ್. ಜ್ಯೂಸ್ ಚೆನ್ನಾಗಿತ್ತಮ್ಮ JP, ನಾನಿನ್ನು ಬರ್ತೀನಿ ಅಂತಾರೆ ವಿಠಲ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಾವು ಹೋಗ್ಬಿಡ್ತೀವಿ ಅಂತಾನೆ ಸಮರ್ಥ್. ಇಬ್ಬರು ಹೋಗ್ತಾರೆ. ಇವರಿಗೇನೋ ಐಡಿಯಾ ಕೊಟ್ಟು ಕಳಿಸ್ದೆ. ನನಗೂ ಅನಿಸ್ತಿದೆ ಈ ಐಡಿಯಾ ನಮ್ಮನೆಗೂ ಬೇಕಿತ್ತು. ಈ ಮನೆಗೆ ಮಗು ಬಂದರೆ ಚೆನ್ನಾಗಿರುತ್ತೆ. ಆದರೆ ನನ್ನ ಮಾತು ಯಾರು ಕೇಳ್ತಾರೆ ಅಂತ JP ಅಲ್ಲಿಂದ ಹೋಗ್ತಾರೆ. ಅಂದರೆ ಮಗು ಬಂದರೆ ಆಸ್ತಿ ಸಿಗುತ್ತೆ, ಮಾವಂಗೆ ಆಸ್ತಿ ಪಡ್ಕೊಳ್ಳೋ ಯೋಚನೆ ಇದೆ ಅಂತ ಆಯಿತು. ಹೇಗಿದ್ದರೂ ಭಾರ್ಗವಿ ಕೇಸ್ ಗೆದ್ದು ಆಸ್ತಿನ ವಾಪಸ್ ಕೊಡಿಸ್ತಾಳೆ. ಆಮೇಲೆ ಮಾವ ಅದನ್ನು ಮನೆ ಮೊಮ್ಮಗನಿಗೆ ಕೊಡ್ತಾರೆ. ಆಮೇಲೆ ಈ ಮನೆ ಆಸ್ತಿ ಅಷ್ಟು ನನ್ನ ಮಗುಗೆ ಸಿಕ್ಕಿದ್ರೆ ಬೃಂದಾ ಅದೆಲ್ಲ ನಿನಗೆ ಸಿಕ್ಕಾಗೆ. ಈ ಮನೆಗೆ ಬರೋ ಮೊದಲನೇ ಮೊಮ್ಮಗು ನಂದೇ ಆಗಿರಬೇಕು. ಆ ಮಗುನ ಮುಂದೆ ಇಟ್ಕೊಂಡು ಈ ಮನೇಲಿ ನನ್ನ ಸ್ಟೇಟಸ್ನ ವಾಪಸ್ ಪಡ್ಕೋತೀನಿ ಅಂತಾಳೆ ಬೃಂದಾ. ಮೊಮ್ಮಗುಗೆ ಆಸ್ತಿ ಕೊಡ್ತೀನಿ ಅಂತ ಮಾವ ಹೇಳಿದರು. ನಿಜವಾಗ್ಲೂ ಹೇಳಿದ್ರಾ ಸುಮ್ಮನೆ ಹೇಳಿದ್ರಾ? ಒಂದು ಮಗು ಬರೋದ್ರಿಂದ ಅಷ್ಟೆಲ್ಲ ಚೇಂಜ್ ಆಗುತ್ತಾ? ಅಮ್ಮನ್ನ ಕೇಳ್ತೀನಿ, ಅವಳು ರಿಯಾಕ್ಷನ್ ಚೇಂಜ್ ಆದರೆ ಅದು ನಿಜ ಅಂತ ಬೃಂದಾ ಪೂರ್ಣಿಮಾಗೆ ಕಾಲ್ ಮಾಡ್ತಾಳೆ. ಹಲೋ ಅಂತಾರೆ ಪೂರ್ಣಿಮಾ. ಅಮ್ಮ ಹೇಗಿದೆಯಮ್ಮ, ಏನು ಮಾಡ್ತಿದ್ಯಾ ಅಂತಾಳೆ ಬೃಂದಾ. ನಂದೇನಿರುತ್ತಮ್ಮ, ಮಾಮೂಲು ಮನೆ ಕೆಲಸ. ಮನೇಲಿ ನೀರು ಬರಲಿಲ್ಲ, ಅದಕ್ಕೆ ಹೊರಗಡೆ ಬಂದು ನೀರು ತಗೋತಿದ್ದೀನಿ. ಏನು ಸಮಾಚಾರ ಹೇಳು ಅಂತಾರೆ ಪೂರ್ಣಿಮಾ. ಯಾಕಮ್ಮ ಇಷ್ಟೆಲ್ಲಾಗಿ ಮಾತಾಡ್ತಿದ್ಯಾ ಅಂತಾಳೆ ಬೃಂದಾ. ನೀನು ಫೋನ್ ಮಾಡಿದರೆ ಏನೋ ಒಂದು ಸಮಸ್ಯೆ ಇರುತ್ತಲ್ವಾ, ಅದಕ್ಕೆ ಭಯ ಆಗ್ತಿದೆ. ಏನು ವಿಷಯ ಅಂತ ಹೇಳು ಅಂತಾರೆ ಪೂರ್ಣಿಮಾ. ಏನಿಲ್ಲಮ್ಮ, ಮದುವೆ ಆಗಿ 2 ವರ್ಷ ಆಯಿತು, ಏನೋ ಖಾಲಿ ಖಾಲಿ ಅನ್ನಿಸ್ತಿದೆ ಅಂತಾಳೆ ಬೃಂದಾ. ಈಗಿರೋ ಸಮಸ್ಯೆ ಸಾಲದಾ, ಮತ್ತಿನ್ಯಾವ ಸಮಸ್ಯೆ ಹುಟ್ಟಾಕಬೇಕು ಅಂತಾರೆ ಪೂರ್ಣಿಮಾ. ಅದೆಲ್ಲ ಅಲ್ಲ ಅಮ್ಮ, ನಾವು ಮಗು ಮಾಡ್ಕೊಳ್ಳೋಣ ಅಂತಿದ್ದೀವಿ ಅಂತಾಳೆ ಬೃಂದಾ. ನಿನ್ನ ಮಾತು ನಿಜನಾ? ಇಷ್ಟೊಳ್ಳೆ ಬುದ್ಧಿ ನಿನಗೆ ಬಂತ? ನಾನೇ ಈ ಮಾತನ್ನು ಹೇಳಬೇಕು ಅನ್ಕೋತಿದ್ದೆ, ಆದರೆ ನೀವು ಅಕ್ಕ ತಂಗಿರಿಬ್ಬರು ಸಿಡಿಮಿಡಿ ಅಂತಿರಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಭಾರ್ಗವಿ ಆದರೆ ಏನೋ ಒಂದು ಲಾಯರ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ, ಹೆಸರು ಮಾಡ್ಕೋಬೇಕು, ಕೆಲಸದಲ್ಲಿ ಬ್ಯುಸಿ ಇದ್ದಾಳೆ ಅನ್ನೋದು. ನೀನು ಈ ಕಡೆ ಯಾವ ಕೆಲಸನೂ ಮಾಡ್ತಿಲ್ಲ, ಸಂಸಾರನೂ ಉಳಿಸ್ಕೊಳ್ತಿಲ್ವಲ್ಲ ಅಂತ ನನಗೆ ಭಯ ಆಗಿತ್ತು. ಈಗ ನಿನ್ನ ಮಾತು ಕೇಳಿ ತುಂಬ ಖುಷಿಯಾಯಿತು ಬೃಂದಾ. ಮಗಳೇ, ನೀನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಪ್ಪಿತಪ್ಪಿನೂ ನೀನು ನಿರ್ಧಾರನ ಮಾತ್ರ ಬದಲಾಯಿಸ್ಬೇಡ. ಇದರಿಂದ ನೀನು ಅಳಿಂದ್ರು ಇನ್ನೂ ಹತ್ರ ಆಗ್ತೀರಾ. ನಿಮ್ಮ ಜೀವನನೂ ಚೆನ್ನಾಗಾಗುತ್ತೆ ಕಣೆ ಅಂತಾರೆ ಪೂರ್ಣಿಮಾ. ಹೌದಮ್ಮ, ಒಟ್ಟಿನಲ್ಲಿ ನನ್ನ ಜೀವನ ನಾನು ಅಂದ್ಕೊಂಡ ಹಾಗೆ ಆಗಬೇಕು ಅಂತಾಳೆ ಬೃಂದಾ. ಇದೇ ಮಾತನ್ನು ಸಮಯ ಸಿಕ್ಕಾಗ ಭಾರ್ಗವಿಗೂ ಹೇಳ್ತೀಯಾ? ಅಪ್ಪ ತೀರ್ಕೊಂಡಾಗಿಂದ ನಮ್ಮ ಮನೆ ತುಂಬ ಬಿಕ್ಕು ಅಂತಿದೆ ಕಣೆ. ನೀವಿಬ್ಬರು ಗರ್ಭಿಣಿಯರಾದರೆ ಮನೆಗೆ ಮಗು ಬಂದರೆ ನಮ್ಮನೇಲೂ ಸಡಗರ ಇರುತ್ತೆ. ಬಾಣಂತನ, ತೊಟ್ಟಿಲು ಶಾಸ್ತ್ರ ಅಂತ ಹಬ್ಬನೇ ಹಬ್ಬ. ಆದಷ್ಟು ಬೇಗ ನೀವಿಬ್ಬರು ಒಂದೊಂದು ಮಗುನ ಎತ್ಕೊಡ್ರೆ ನಾನು ಆ ಮಕ್ಕಳನ್ನ ಆಡಿಸ್ಕೊಂಡು ಸುಖವಾಗಿರ್ತೀನಿ ಕಣ್ರೆ ಅಂತಾರೆ ಪೂರ್ಣಿಮಾ. ಸರಿ ಅಮ್ಮ, ಒಂಚೂರು ಅಡುಗೆ ಮನೆಯಲ್ಲಿ ಕೆಲಸ ಇದೆ, ಆಮೇಲೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ. ಇಷ್ಟು ದಿನ ನನಗೆ ಸ್ವಲ್ಪನೂ ಮರ್ಯಾದೆ ಕೊಡ್ದಿದ್ದ ಅಮ್ಮ ಇವತ್ತೇನು ಫುಲ್ ಪ್ರೀತಿಲಿ ಮಾತಾಡಿಸ್ಬಿಟ್ಲು. ಮಗಳೇ ಅಂತ ಬೇರೆ ಹೇಳ್ತಿದ್ದಾಳೆ. ಇನ್ನು ಗಂಡನ ಮನೆಯವರು ಸುಮ್ಮನೆ ಇರ್ತಾರಾ? ಹಾಡಿ ಹೊಗಳ್ತಾರಷ್ಟೇ. ನನಗೆ ಈ ಮನೇಲಿ ಸಿಗಬೇಕಾಗಿರೋ ಆಸ್ತಿ ಗೌರವ ಎಲ್ಲ ವಾಪಸ್ ಪಡ್ಕೊಳ್ಳೋಕ್ಕೆ ಇದೊಂದೇ ದಾರಿ. ಈ ಪ್ಲ್ಯಾನು ಖಂಡಿತ ವರ್ಕ್ ಆಗುತ್ತೆ ಬೃಂದಾ. ಆದರೆ ಅಮ್ಮ ಕಾಲ್ ಮಾಡಿ ಭಾರ್ಗವಿಗೂ ವಿಷಯ ಹೇಳಿಬಿಟ್ರೆ ಭಾರ್ಗವಿ ಮಗು ಬಗ್ಗೆ ಯೋಚನೆ ಮಾಡೋಷ್ಟರಲ್ಲಿ ನಾನೇ ಸುದ್ದಿ ಕೊಡಬೇಕು. ಈ ಮನೆ ಹಿರಿ ಸೊಸೆ ಮಹಾರಾಣಿ ಎರಡೂ ನಾನೇ ಅಂದಮೇಲೆ ಈ ಮನೆ ವಾರಸುದಾರ ನನ್ನ ಮಗನೇ ಆಗಿರಬೇಕು ಅಂತಾಳೆ ಬೃಂದಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.